ಶ್ರವಣಬೆಳಗೊಳ ಜೈನ ಮಠ ಮತ್ತು ಚನ್ನರಾಯಪಟ್ಟಣ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪಂಪ ವೇದಿಕೆಯಲ್ಲಿ ಶನಿವಾರ ನಡೆದ ಕುಮಾರಿ ಹಿತನ್ಯ ರವರ ಭರತನಾಟ್ಯದ ರಂಗ ಪ್ರವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಠದ ಶ್ರೀ ಅಭಿನವಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾತನಾಡಿದ ಪ್ರಾಚೀನ ಕಾಲದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಜಿಲ್ಲೆಯ ಹೆಸರಾಂತ ನೃತ್ಯಪಟು ವಿದುಷಿ ಸ್ವಾತಿ ಪಿ ಭಾರದ್ವಾಜ್ ರವರ ಕೊಡುಗೆ ಅಪಾರವಾಗಿದೆ ಎಂದರು. ಗ್ರಾಮೀಣ ಪ್ರದೇಶದ ಮಕ್ಕಳು ಭಾರತೀಯ ಸಂಸ್ಕೃತಿಯ ಕಲೆಗಳಿಗೆ ಅಭಿರುಚಿಯನ್ನು ಮೂಡಿಸುವ ಉದ್ದೇಶದಿಂದ 10 ವರ್ಷದಕ್ಕೂ ಹಿತಾನ್ಯ ಎಂಬ ಬಾಲಕಿಗೆ ರಂಗ ಪ್ರವೇಶ ಮಾಡಿಸಲು ಮುಂದಾಗಿರುವುದು ಶ್ಲಾಘನೀಯವಾದದ್ದು. ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಪೋಷಕರ ಪಾತ್ರ ದೊಡ್ಡದು ಎಂದರು. ಇದೇ ಸಂದರ್ಭದಲ್ಲಿ ಭರತನಾಟ್ಯ ರಂಗ ಪ್ರವೇಶದ ಆಯೋಜಕರು ಹಾಗೂ ಭರತನಾಟ್ಯ ಗುರುಗಳಾದ ವಿದುಷಿ ಸ್ವಾತಿ ಪಿ ಭಾರದ್ವಾಜ್, ಪತ್ರಕರ್ತರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ರವೀನಾ ಕಲಗೋಡು, ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಆಶಾ ವಿಜಯಕುಮಾರ್, ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಶ್ರೀಮತಿ ಅನಿತಾ ಪ್ರಕಾಶ್, ಎಂಕೆ ಪ್ರಕಾಶ್, ಕೆಪಿಟಿಸಿಎಲ್ ನೌಕರರ ಸಂಘದ ಪದಾಧಿಕಾರಿಗಳಾದ ಬಲರಾಮ್, ಶಿವರಾಮ್, ವರದರಾಜು, ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗುರುಗಳು ಈಗ ಹಿತಾನ್ಯ ಪಿವೈ ಅವರಿಗೆ ರಂಗ ಪ್ರವೇಶದ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಬಹುಶಃ ಜೀವನದ ಬಹಳ ಸುಂದರವಾದಂತಹ ಅವಿಸ್ಮರಣೀಯವಾದಂತಹ ಒಂದು ಕ್ಷಣವನ್ನ ಹಿತನ್ಯ ಕಾಣ್ತಿದ್ದಾಳೆ. ಬಹುಶಃ ಮುಂದಿನ 2 ಗಂಟೆಗಳ ಕಾಲ ನಿಮ್ಮೆಲ್ಲರ ಮನಸ್ಸಿಗೆ ಭರತನಾಟ್ಯದ ಹಿತವನ್ನ ನೀಡುವಂತಹ ಒಂದು ಕಾರ್ಯಕ್ಕೆ ಹಿತಾನ್ಯ ಸಿದ್ಧವಾಗಿದ್ದಾಳೆ. ಭರತನಾಟ್ಯ ಈಗಾಗಲೇ ಹೇಳಿದ ಹಾಗೆ ದೈವಿ ಕಲೆ, ಆ ಭಾವ ಭಕ್ತಿ ಇದ್ದಾಗ ಮಾತ್ರ ಭರತನಾಟ್ಯ ನಮ್ಮನ್ನ ಒಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಒಲಿಸಿಕೊಂಡಿರುವಂತಹ ಕುಮಾರಿ ಹಿತಾನ್ಯ ಪಿವೈ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ ಮುಂದಿನ ಅಂತ ಹೇಳಿದ್ರೆ ಪತ್ರಕರ್ತರು, ಮಾಧ್ಯಮ ಸ್ನೇಹಿತರು, ರಾಜ್ಯ ಕಾರ್ಯಕರ್ತ ಪತ್ರಕರ್ತರ ಸಂಘದ ವಿಶೇಷ ಸದಸ್ಯರು, ಹಲೋ ಹಾಸನ್ ದಿನಪತ್ರಿಕೆಯ ಸಂಪಾದಕರು ರವಿ ನಾಗಲಗೌಡ ಅವರಿಗೆ ಕೂಡ ಗೌರವದ ಸನ್ಮಾನವನ್ನ ಈಗ ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಪರವಾಗಿ ಸಲ್ಲಿಸಿಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಉಳಿದೆಲ್ಲ ಗಣ್ಯಮಾನ್ಯರು ನಮ್ಮನ್ನ ಮತ್ತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಈಗ ವಿಶೇಷವಾದಂತಹ ಗೌರವ ತಾಳಗಳನ್ನು ಒಳಗೊಂಡಂತ ಒಂದು ಬಹುದೊಡ್ಡ ಹಿಂದೂ ಸಂಸ್ಕೃತಿಯ ಒಂದು ದೊಡ್ಡ ನೃತ್ಯ. ಈ ನೃತ್ಯದ ಮೂಲಕ ನಾವು ಕೇವಲ ಇದರಿಂದ ನಾವು ನೃತ್ಯವನ್ನು ಮಾಡ್ತೇವೆ, ಇದ್ರ ಮೂಲಕ ಹಣವನ್ನು ಗಳಿಸ್ತೇವೆ ಅನ್ನುವ ಭಾವನೆಯನ್ನ ದೂರ ಮಾಡಿ ಭರತನಾಟ್ಯದ ಮೂಲಕ ನಮ್ಮ ಇಡೀ ದೇಹಕ್ಕೆ ಒಂದು ಯೋಗಾಸನ ಇರ್ತದೆ. ಇಡೀ ಈ ನೃತ್ಯದ ಮೂಲಕ ಇಡೀ ದೇಹವನ್ನ ನಾವು ಕುಣಿಸುವುದರ ಜೊತೆಗೆ ಮನರಂಜನೆಯನ್ನ ಒಂದು ಕಡೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಅವರ ದೇಹದಿಂದ ನಾವು ದಂಡಿಸುವ ಮೂಲಕ ನಾವು ಬೆಳಗ್ಗೆಯಿಂದ ಏನು ಜಿಮ್ಗೆ ಹೋಗ್ತೇವೆ, ಯೋಗಾಸನಕ್ಕೆ ಹೋಗ್ತೇವೆ, ವಾಯು ವಿಹಾರಕ್ಕೆ ಹೋಗ್ತೇವೆ. ಅದೇ ರೀತಿ ಈ ಭರತನಾಟ್ಯದ ಮೂಲಕ, ಈ ನೃತ್ಯದ ಮೂಲಕ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಸಾಕಷ್ಟು ಲಾಭದಾಯಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಏನು ಭಾವ ರಾಗ ತಾಳದೊಂದಿಗೆ ಈ ನೃತ್ಯ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆರಂಭಗೊಂಡಿದೆ. ಈ ನೃತ್ಯದ ಮೂಲಕ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಊರಿನ ಹೆಣ್ಣುಮಗಳ ಸ್ವಾತಿ ಭಾರದ್ವಾಜ್ ತಮ್ಮ ಶ್ರಮದ ಫಲವಾಗಿ ಇವತ್ತು ಹೆಸರನ್ನ ಗಳಿಸುವುದರ ಜೊತೆಗೆ ನೂರಾರು ಬಡ ಮಕ್ಕಳಿಗೆ ಇವತ್ತು ಏನು ನೃತ್ಯವನ್ನು ಹೇಳಿಕೊಡುವ ಮೂಲಕ ಮಾರ್ಗದರ್ಶಕರಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪ್ರಕಾಶ್ ಇರ್ಬೋದು, ಪ್ರಕಾಶ್ ದಂಪತಿ ಇರ್ಬೋದು, ಅವರ ಶ್ರಮ ನಿಜವಾಗ್ಲೂ ಕೂಡ ಸ್ವಾತಿಯನ್ನ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಹೇಳ್ತಾ, ಈ ಹಿಂದಿನ ನಮ್ಮ ಚಾರುಕೀರ್ತಿ ಗುರುಗಳ ಸಂಪೂರ್ಣ ಆಶೀರ್ವಾದದೊಂದಿಗೆ ಇವತ್ತು ಸ್ವಾತಿ ಭಾರದ್ವಾಜ್ ದೇಶ ವಿದೇಶಗಳಲ್ಲಿ ತನ್ನ ಮೆಟ್ಟಿಲುಗಳನ್ನ ಮೈಲುಗಳನ್ನ ಹೇಳಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ಸಂಪೂರ್ಣ ಆಶೀರ್ವಾದ ನಮ್ಮ ಚಾರುಕೀರ್ತಿ ಶ್ರೀಗಳ ಆಶೀರ್ವಾದ ಇತ್ತು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಅಭಿನವ ಚಾರುಕೀರ್ತಿಯವರ ಆಶೀರ್ವಾದ ಸ್ವಾತಿ ಭಾರದ್ವಾಜ್ ಇರ್ಬೋದು, ಈಗ ಏನು ರಂಗ ಪ್ರವೇಶವನ್ನ ಮಾಡ್ತಾ ಇದೆ ಪುಟಾಣಿ, ಆ ಮಗು ಮೇಲೂ ಕೂಡ ಇರ್ಲಿ ಅಂತ ಹೇಳ್ತಾ, ಇಂಥ ಭರತನಾಟ್ಯದ ಮೂಲಕ ನಮ್ಮ ದೇಶದಲ್ಲಿ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ನಾವು ಮತ್ತೆ ಹೆಚ್ಚು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇವತ್ತು ರಂಗ ಪ್ರವೇಶ ಮಾಡಿರ್ತಕ್ಕಂಥ ಆ ಮಗು ನಮ್ಮ ಸ್ವಾತಿಯ ಮಾದರಿಯಲ್ಲಿಯೇ ಬೆಳೆಯುವುದರ ಮೂಲಕ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ದೊಡ್ಡ ಗೌರವವನ್ನು ತರಲಿ ಅಂತೇಳಿ ನಾನು ಬಾಹುಬಲಿ ತಪ್ಪಲಿನಲ್ಲಿ ಆಶಿಸಿ ಆ ಮಗುವಿಗೆ ಒಳ್ಳೆದಾಗಲಿ ಅಂತೇಳಿ ಶುಭವನ್ನ ಹೇಳ್ತೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಈ ಊರಿನ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ
ನನ್ನ ನಮಸ್ಕಾರವನ್ನು ತಿಳಿಸ್ತಾ ಆ ಮಗುಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇನೆ. ವರ್ಷಗಳಿಂದಲೂ ಕೂಡ ಕಲೆ, ಸಾಹಿತ್ಯ, ಪರಂಪರೆ, ಸಂಸ್ಕೃತಿಗೆ ಅದರದ್ದೇ ಆದಂತಹ ಒಂದು ವಿಶೇಷ ಸ್ಥಾನ, ಗೌರವಗಳು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಸಿಕ್ಕಿಕೊಂಡು ಬಂದಿದೆ. ದೇವತೆಗಳು ಕೂಡ ಈ ಒಂದು ನೃತ್ಯ, ಕಲೆ, ಸಂಸ್ಕೃತಿಗಳನ್ನು ಆಚರಿಸಿಕೊಂಡು ಬಂದಿದ್ದಾರೆ. ದೇವತೆಗಳ ಕಾಲದಲ್ಲೂ ಕೂಡ ಈ ಭರತನಾಟ್ಯಗಳು ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬಹುದಾಗಿದೆ. ಹಾಗೆ ಇಂತಹ ಒಂದು ಸಾಂಸ್ಕೃತಿಕ ದೇಶವಾದಂತಹ, ಹೇಗೆ ನಾವು ಕರ್ನಾಟಕದಲ್ಲಿ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ನಾವು ಕರಿತೀವಿ, ಅದೇ ರೀತಿಯಾಗಿ ಇಡೀ ವಿಶ್ವದ ಸಾಂಸ್ಕೃತಿಕ ಕೇಂದ್ರ ಅಂತಂದರೆ ಅದು ನಮ್ಮ ಭಾರತ ದೇಶ ಅಂತ ಹೇಳಿ ಹೇಳ್ಬೋದು. ಇಂತಹ ದೇಶದಲ್ಲಿ ಇಂದಿನಿಂದಲೂ ಕೂಡ ಈ ಸಂಗೀತ, ನಾಟ್ಯ ಇವೆಲ್ಲವೂ ಕೂಡ ಅದರದ್ದೇ ಆದಂತಹ ಒಂದು ಸ್ಥಾನಮಾನಗಳು ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಭಾರತ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿ ಭರತನಾಟ್ಯ ಕಲೆ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಭರತನಾಟ್ಯವನ್ನು ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ ಹಾಗೆ ಭರತನಾಟ್ಯ, ಭರತ ಅಂತಂದರೆ ಭಾವ, ರಾಗ ಹಾಗೂ ತಾಳಗಳು ಈ ಭಾವ, ರಾಗ ಮತ್ತು ತಾಳಗಳ ಸಮ್ಮಿಶ್ರಿತವಾದಂತಹ ಒಂದು ನೃತ್ಯವೇ ಅಥವಾ ನಾಟ್ಯವನ್ನು ಭರತನಾಟ್ಯ ಅಂತ ಹೇಳಿ ಕರೆದುಕೊಂಡು ಬರಲಾಗ್ತದೆ. ಹಿಂದಿನಿಂದಲೂ ಕೂಡ ಎಲ್ಲ ಸಾಮ್ರಾಜ್ಯಗಳು, ಹೊಯ್ಸಳ ಇರ್ಬೋದು, ಹಾಗೆ ಗಂಗಾ ಸಾಮ್ರಾಜ್ಯ ಇರ್ಬೋದು, ಚೋಳರು ಇರ್ಬೋದು, ಎಷ್ಟು ಈ ಭಾರತ ದೇಶದಲ್ಲಿ ಸಾಮ್ರಾಜ್ಯಗಳು ಆಗಿ ಹೋಗಿದ್ದಾವೆ. ಎಲ್ಲ ರಾಜ ಮಹಾರಾಜರ ಸಾಮ್ರಾಜ್ಯದಲ್ಲಿ ಅವರ ಅವಧಿಗಳಲ್ಲಿ ಈ ಒಂದು ಭರತನಾಟ್ಯಕ್ಕೆ, ಈ ಕಲೆಗೆ, ಈ ನೃತ್ಯಕ್ಕೆ ಕೊಟ್ಟಂತಹ ಸ್ಥಾನಗಳಿಂದ, ಅವರು ಕೊಟ್ಟಂತಹ ಒಂದು ಮಹತ್ವದಿಂದಾಗಿ ಈ ಒಂದು ಭರತನಾಟ್ಯ ಅನ್ನುವಂತಹ ಕಲೆ ಈಗೂ ಕೂಡ ಉಳಿದುಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ಒಂದು ನಮ್ಮೆಲ್ಲ ಭಾರತೀಯ ಸಂಸ್ಕೃತಿಗಳು, ಪರಂಪರೆಗಳು ಎಲ್ಲವೂ ಕೂಡ ಬ್ರಿಟಿಷರ ಅವಧಿಗಳಲ್ಲಿ ಎಲ್ಲವೂ ಕೂಡ ಕುಂಠಿತವಾಗ್ತಾ ಬರ್ತದೆ. ಆದರೆ ಮತ್ತೆ ನಮಗೆ ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಆಧುನಿಕ ಕಾಲದಲ್ಲಿ ಮತ್ತೆ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಸ್ಕಾರಗಳು ಏನಿದೆ ಅವೆಲ್ಲವನ್ನು ಕೂಡ ಪುನರುದ್ಧಾರ ಮಾಡಿಕೊಂಡು ಈಗ ಮತ್ತೆ ಆ ಭರತನಾಟ್ಯಕ್ಕೆ ಹೇಗೆ ಇಡೀ ವಿಶ್ವದಲ್ಲೇ ಸಂದರ್ಭಗಳಲ್ಲಿ ಒಂದು ಗೌರವ ಇತ್ತು, ಮತ್ತೆ ಆ ಒಂದು ನಮ್ಮ ಸಂಗೀತ ಕಲೆ, ಹಾಗೆ ಆ ಶಾಸ್ತ್ರೀಯ ಕಲೆಗಳು, ಹಾಗೆ ಈ ನಾಟ್ಯ ಒಂದು ಪರಂಪರೆ ಮತ್ತೊಮ್ಮೆ ಇಡೀ ವಿಶ್ವವ್ಯಾಪಿ ಆಗಿರ್ತಕ್ಕಂಥದ್ದು. ಹಾಗೆ ಈ ಭರತನಾಟ್ಯ ಅನ್ನತಕ್ಕಂಥದ್ದು ಹೆಚ್ಚು ನಮ್ಮ ದಕ್ಷಿಣ ಭಾರತದಲ್ಲಿ, ಕೇರಳ, ತಮಿಳುನಾಡು ಮತ್ತೆ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ನಾಟ್ಯ ಕಲೆ ಈಗ ಇಡೀ ವಿಶ್ವವ್ಯಾಪಿ ಆಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಭರತನಾಟ್ಯಕ್ಕೆ ಒಂದು ಗೌರವ ಸ್ಥಾನ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಬಹುದಾಗಿದೆ. ಹಾಗೆ ಶ್ರವಣಬೆಳಗೊಳದ ಇತಿಹಾಸದಲ್ಲಿ ಅಥವಾ ಶ್ರವಣಬೆಳಗೊಳ ಮತ್ತೆ ಭರತನಾಟ್ಯ ಕಲೆಗೆ ಇರ್ತಕ್ಕಂತಹ ಒಂದೆರಡು ಸಂಬಂಧವನ್ನ ನಾವು ಹೇಳೋದಾದ್ರೆ, ಒಟ್ಟು 40 ಮಂದಿರಗಳಿವೆ. ಎಷ್ಟಿದೆ? 40 ಮಂದಿರ ಇದೆ. ಅದರಲ್ಲಿ ಚಿಕ್ಕ ಬೆಟ್ಟದಲ್ಲಿ 14 ಮಂದಿರ ಇದೆ. ಆ ಚಿಕ್ಕ ಬೆಟ್ಟದಲ್ಲಿ ಸವತಿ ಗಂಗಾವರಣ ಬಸದಿ ಅಂತ ಒಂದು ಮಂದಿರ ಇದೆ. ಏನು? ಸವತಿ ಗಂಗಾವರಣ ಬಸದಿ ಅಂತ ಹೇಳಿ ಆ ಒಂದು ಮಂದಿರವನ್ನ ಕಟ್ಟಿರ್ತಕ್ಕಂಥದ್ದು ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ. ಗೊತ್ತಿದ್ದಾರೆ ನಮಗೆಲ್ಲ. ವಿಷ್ಣುವರ್ಧನನ ಧರ್ಮಪತ್ನಿ ನಾಟ್ಯರಾಣಿ ಶಾಂತಲೆ. ವಿಷ್ಣುವರ್ಧನನ ಪತ್ನಿ ಶಾಂತಲೆ ಅಂತ ಹೇಳಿ ಅವಳು ನಾಟ್ಯದಲ್ಲೇ ಅವಳಿಗೆ ರಾಣಿ ಅಂತಕ್ಕಂತಹ ಬಿರುದಿತ್ತು. ಅಂದ್ರೆ ಅಷ್ಟು ದೊಡ್ಡ ನೃತ್ಯ ಕಲಾವಿದೆ ಅವಳಾಗಿದ್ದು. ಅಂತಹ ಒಂದು ಮಹಿಳೆ ಈ ಒಂದು ಬೆಳಗೊಳದಲ್ಲಿ ಒಂದು ಮಂದಿರವನ್ನ ಕಟ್ತಾರೆ. ಅದೇ ರೀತಿಯಾಗಿ ನಮ್ಮ ಮಠದ ಪಕ್ಕದಲ್ಲಿ ಒಂದು ಮಂಗಾಯಿ ಬಸದಿ ಅಂತಿದೆ. ಆ ಒಂದು ಮಂಗಾಯಿ ಎಂಬುವಂತಹ ಒಂದು ಮಹಿಳೆ ಅವಳು ರಾಜರ, ಹೊಯ್ಸಳ ಸಾಮ್ರಾಜ್ಯದ ರಾಜರ ಆಸ್ಥಾನದಲ್ಲಿ ರಾಜನರ್ತಕಿ ಆಗಿರ್ತಾರೆ. ರಾಜರ ಆಸ್ಥಾನದಲ್ಲಿ ರಾಜನರ್ತಕಿ ಅಂದ್ರೆ ನೃತ್ಯವನ್ನ ಮಾಡತಕ್ಕಂತಹ ಮಹಿಳೆ ಒಂದು ಮಂದಿರವನ್ನು ಕಟ್ತಾರೆ. ಹಾಗೆ 2 ನೃತ್ಯಗಾರ್ತಿಯರು ಶ್ರವಣಬೆಳಗೊಳದಲ್ಲಿ ಮಂದಿರವನ್ನ ಕಟ್ಟಿರ್ತಕ್ಕಂತಹ ಒಂದು ಇತಿಹಾಸಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಹಿಂದಿನಿಂದಲೂ ಕೂಡ ಈ ಭರತನಾಟ್ಯಕ್ಕೆ ಎಲ್ಲ ರಾಜ ಮಹಾರಾಜರು ಪ್ರೋತ್ಸಾಹವನ್ನ ಕೊಡ್ಕೊಂಡು ಬಂದಿದ್ರು. ಹಾಗೆ ನಾವು ಯಾವುದೇ ಪ್ರಾಚೀನ ಕಲಾತ್ಮಕ ಮಂದಿರಗಳನ್ನ ನೋಡೋದಾದ್ರೆ
ಎಲ್ಲ ಮಂದಿರಗಳಲ್ಲೂ ಕೂಡ ನೃತ್ಯ ಭಂಗಿಗಳನ್ನ ನಾವು ನೋಡ್ಬೋದು, ನೃತ್ಯ ಮಾಡ್ತಕ್ಕಂತಹ ಕೆತ್ತನೆಗಳನ್ನ ನೋಡ್ಬೋದು. ಹಾಗೆ ನೃತ್ಯಕ್ಕೆ ನಮ್ಮ ಒಂದು ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಎಷ್ಟು ಸ್ಥಾನ ಇತ್ತು ಅಂತಂದ್ರೆ ಮಂದಿರಗಳಲ್ಲೂ ಕೂಡ ನೃತ್ಯ ಮಂಟಪ ಅಂತೇಳಿ ನೋಡಿದ್ರೆ ನೀವೆಲ್ಲ ಬೆಳಗೊಳದಲ್ಲಿ ಹಲವಾರು ಮಂದಿರಗಳಲ್ಲಿ ನಾವು ನೋಡ್ಬೋದು ನೃತ್ಯ ಮಂಟಪ ಅಂತ ಹೇಳಿ ಭಗವಂತರ ಮುಂಭಾಗದಲ್ಲೇ ಅದಕ್ಕಂತಲೇ ಒಂದು ಮಂಟಪವನ್ನ ನಿರ್ಮಾಣ ಮಾಡಿ ಅದಕ್ಕೆ ಒಂದು ಗೋಲಾಕಾರದ ಸ್ಟೇಜ್ ಅನ್ನ, ಶಾಶ್ವತವಾದಂತಹ ಶಿಲಾಮಯ ವೇದಿಕೆಯನ್ನ ನೃತ್ಯ ಮಾಡಲಿಕ್ಕೆ ಅಂತ ಹೇಳಿ ಆಗಿನ ಕಾಲದಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಅಂದ್ರೆ ಹಿಂದೆ ನಮ್ಮ ಎಲ್ಲ ಪೂರ್ವಾಚಾರ್ಯರಿರ್ಬೋದು, ಎಲ್ಲ ಆಗಿನ ರಾಜ ಮಹಾರಾಜರಿರ್ಬೋದು, ದೇವಸ್ಥಾನದಲ್ಲಿ ಮಂದಿರಗಳಲ್ಲೂ ಕೂಡ ನೃತ್ಯಕ್ಕೆ ಅಂತಹ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಈ ನೃತ್ಯ ಅಥವಾ ಭರತನಾಟ್ಯ ಏನು ಕಲೆಗಳಿದೆ, ಇದು ಕೇವಲ ಒಂದು ನೃತ್ಯ ಅಷ್ಟೇ ಅಲ್ಲ, ಇದು ಒಂದು ಭಕ್ತಿಯ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಹಾಗೆ ಭಗವಂತನಿಗೆ ನಾವು ಮಾಡ್ತಕ್ಕಂತಹ ಪೂಜೆಯ ಒಂದು ಭಾಗ ಅಂತ ಕೂಡ ನಾವು ಇದನ್ನು ಕರೀಬಹುದು. ಹಾಗೆ ನಮ್ಮ ಹಲವಾರು ಪೂಜಾ ವಿಧಾನಗಳಲ್ಲಿ ನೃತ್ಯ ಸೇವೆ ಅಂತಕ್ಕಂಥದ್ದು ಬರ್ತದೆ. ನಮ್ಮ ಶ್ರವಣಬೆಳಗೊಳದಲ್ಲಿ ಹಿಂದಿನಿಂದಲೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ, ನವರಾತ್ರಿ 9-10 ದಿನ ಸರಸ್ವತಿ ದೇವಿಯ ವಿಶೇಷ ಅನುಷ್ಠಾನಗಳಾಗ್ತದೆ. ಅದರಲ್ಲಿ ಅಷ್ಟಾವಧಾನ ಸೇವೆ ಅಂತ ಹೇಳಿ ನೆರವೇರ್ತದೆ. ಅದರಲ್ಲಿ ಸಂಗೀತ ಸೇವೆ ಆಗ್ತದೆ, ಹಾಗೆ ವಾದ್ಯಗಳ ವಿವಿಧ ವಾದ್ಯಗಳ ಸೇವೆ ಆಗ್ತದೆ, ಹಾಗೆ ಅದರಲ್ಲಿ ನೃತ್ಯ ಸೇವೆ ಕೂಡ ಆಗ್ತದೆ. ಹಾಗಾಗಿ ಈ ನೃತ್ಯ ಅಂತಕ್ಕಂಥದ್ದು ಕೇವಲ ಒಂದು ನಮ್ಮ ಅತಿಥಿಗಳು ಹೇಳಿದಾಗೆ ಒಂದು ಕೇವಲ ಒಂದು ಡ್ಯಾನ್ಸ್ ಅಲ್ಲ, ನೃತ್ಯ ಅಂತಕ್ಕಂಥದ್ದು ಒಂದು ಡ್ಯಾನ್ಸ್ ಅಲ್ಲ, ಒಂದು ಕಲೆ ಅಲ್ಲ, ಅದು ಒಂದು ಪೂಜೆಯ ಒಂದು ಅಂಶ ಕೂಡ ಆಗಿದೆ. ಅದು ಭಗವಂತನಿಗೆ ನಮ್ಮ ಭಕ್ತಿಯನ್ನು ಸಮರ್ಪಿಸುವಂತಹ ಒಂದು ಅಂಶ ಕೂಡ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಸಂಗೀತ ಮತ್ತೆ ನೃತ್ಯವನ್ನ ನೋಡೋದಾದ್ರೆ, ಸಂಗೀತ ಎಷ್ಟೋ ಜನ ಕಲಾವಿದರಿದ್ದಾರೆ, ಹಾಡು ಹೇಳ್ತಾರೆ. ಅದು ಕೇವಲ ಎಷ್ಟೋ ಜನ ಕಲಾವಿದರು ಬರೀ ಹಾಡು ಹೇಳ್ತಾರೆ, ಆದ್ರೆ ಆ ಹಾಡಲ್ಲಿ ನಿಜವಾದ ಭಾವವನ್ನ ತುಂಬಿಸಿ ನಾವು ಹೇಳಿದಾಗ ಆ ಹಾಡಿಗೆ ಒಂದು ಕಳೆ ಅಂತಕ್ಕಂಥದ್ದು ಅಥವಾ ಒಂದು ಜೀವ ಕಳೆ ಅದರಲ್ಲಿ ಬರ್ತದೆ. ಹಾಗೆ ನೃತ್ಯದಲ್ಲೂ ಕೂಡ ಅಷ್ಟೇ, ನಾವು ಸುಮ್ಮನೆ ಏನೋ ನೃತ್ಯ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ ನೃತ್ಯ ಮಾಡ್ತಕ್ಕಂಥದ್ದು ಬೇರೆ. ಆದ್ರೆ ನಮ್ಮ ಮನಸ್ಪೂರ್ವಕವಾಗಿ ಭಗವಂತನ ಭಕ್ತಿಯನ್ನ ಮಾಡ್ತಾ ಆ ಒಂದು ಇದು ಮಾಡಿದಾಗಲಷ್ಟೇ ನಮ್ಮ ಸಂಪೂರ್ಣ ಭಕ್ತಿಯನ್ನ, ಭಾವನೆಯನ್ನ ನಾವು ಆ ಒಂದು ಕಲೆಯಲ್ಲಿ, ಆ ಒಂದು ಸಂಸ್ಕೃತಿಯಲ್ಲಿ ತುಂಬಿಸಿದಾಗಷ್ಟೇ ಅದಕ್ಕೆ ನಿಜವಾದಂತಹ ಶಕ್ತಿ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಹಿಂದಿನಿಂದಲೂ ಕೂಡ ಈ ಒಂದು ಸಂಸ್ಕೃತಿ